ಜಾತಿ ಗಣತಿ ಕಾಲಂನಲ್ಲಿ ದೇವದಾಸಿಯರ ಹೆಸರನ್ನ ವೇಷವಾಟಿಕೆ ಕಾಲಂನಲ್ಲಿ ಅಳವಡಿಸಲಾಗಿರುವುದನ್ನು ತೆಗೆದುಹಾಕುವಂತೆ ಒತ್ತಾಯಿಸಿ ನಗರದಲ್ಲಿ ದೇವದಾಸಿ ಮಹಿಳೆಯರ ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಎದುರು ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿಯರ ಸಮಾಜ ಸೇವಾ ಸಂಘ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ ದೇವದಾಸಿ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ರು. 1982 ಹಾಗೂ 1994ರ ಜನಗಣತಿ ವೇಳೆ ಫಾರಂನಲ್ಲಿ ದೇವದಾಸಿ ಮಹಿಳೆಯರಿಗಾಗಿ ವೇಷವಾಟಿಕೆ ಎಂಬ ಕಾಲಂ ಅಳವಡಿಸಲಾಗಿತ್ತು. ಇದು ದೇವದಾಸಿಯರಿಗೆ ಮಾಡಿದ ಅವಮಾನವಾಗಿದ್ದು, ಕೂಡಲೇ ಕಾಲಂನನ್ನು ಮುಂದಿನ ಸರ್ವೆ ವೇಳೆಗೆ ಅದನ್ನು ತೆಗೆದುಹಾಕಬೇಕು ಎಂದು ಒತ್ತಾಯಿಸಿದರು. ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿ ಸಮಾಜ ಸೇವಾ ಸಂಘದ ನಾನು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ದೇವದಾಸಿ ಮಹಿಳೆಯರ ಸೇವೆ ಸಲ್ಲಿಸುತ್ತಿದ್ದೇನೆ. ಹಿಂದೆ 1982-84ರಲ್ಲಿ ಸರ್ವೆ ಆಗಿತ್ತು ದೇವದಾಸಿ ಮಹಿಳೆಯರದು, ಮಾಜಿ ದೇವದಾಸಿ ಮಹಿಳೆಯರದು. ಆದರೆ ಸರ್ವೆಯಲ್ಲಿ ರಾಜ್ಯದಲ್ಲಿ ಅಂಗನವಾಡಿ ಮಹಿಳೆಯರೇನಪ್ಪ ಅಂದ್ರೆ ದೇವದಾಸಿ ಮಹಿಳೆಯರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಟಿರ್ತಾರೆ ಮತ್ತು ಅದರಿಂದ ವಂಚನೆಗಳು ಆಗಿದ್ದಾವೆ. ಮತ್ತು ಅದಕ್ಕಾಗಿ ಏನದಪ್ಪ ಅಂದ್ರೆ ದೇವದಾಸಿ ಮಹಿಳೆಯರು ಇಲ್ಲಿವರೆಗೆ ಏನದಪ್ಪ ಅಂದ್ರೆ ಅವರು ಮಾಜಿ ದೇವದಾಸಿ ಮಹಿಳೆಯರು ಫೆಸಿಲಿಟಿ ಸರ್ಕಾರದಿಂದ ತೊಗೊಂಡಿದೆ ಮತ್ತು ನಾವು ಸರ್ಕಾರದಿಂದ ಎಲ್ಲ ಕಡೆಗೆ ಕೊಡಿಸಿದ್ದೆವು. ಈಗ ಇನ್ನೂ ಅಲ್ಲಿ ಇಲ್ಲಿ ತಾಲೂಕದಲ್ಲಿ ಮತ್ತು ಬೀದಿಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಈ ಜನಗಳು ಅಡ್ಡಾಡ್ತಿದ್ದಾರೆ. ಈ ಜನಗಳಿಗೆ ಮುಂದೆ ಸರ್ಕಾರದಿಂದ ಒಂದು ಅಭಿವೃದ್ಧಿ ಮಾಡಿ ನಿರ್ಮೂಲನೆ ಮಾಡಬೇಕಂತ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು DC ಅವರಿಗೆ ನಾವು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಂಘಟನೆಯ ಬಸಮ್ಮ ಆಲುಕುಂಟೆ, ಅಂಬಣ್ಣ ಕಿಣಗಿಕರ್, ಜಯರಾಜ್ ಕಿಣಗಿಕರ್, ಸರಸ್ವತಿ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.